ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಕ್ಷತಾ. ಸೊ ನಾನು ಮೊದಲೇ ಒಂದು ಇನ್ಸ್ಟಾಗ್ರಾಮಲ್ಲಿ ಆ್ಯಡನ್ನು ಕೊಟ್ಟಿದ್ದೀನಿ. ಏನಂತ ಆ್ಯಡ್ ಕೊಡ್ತೀನಿ ಅಂತ ಹೇಳಿದ್ರೆ, ಶ್ರೇಯಸ್ ಕರೆಸ್ಪಾಂಡಿಂಗ್ ಕಾಲೇಜ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟು ಆ್ಯಡನ್ನು ಕೊಟ್ಟಿದ್ದೆ. ಸೊ ಅದರಿಂದ ಒಂದಷ್ಟು ರೆಸ್ಪಾನ್ಸ್ ಇದೆ, ಓಕೆನಾ. ಆದರೆ ಅವರಿಗೆ ಅದರ ಏನು ಫೇಕ್ ಇರ್ಬೋದು ಅದು ಇದು ಅಂತ ಸ್ವಲ್ಪ ಡೌಟ್ಸ್ಗಳಿದ್ದಾವೆ. ಸೊ ಅವ್ರೇನು, ನಾನು ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಂತ ಹೇಳಿದ್ರೆ, ಇದರಿಂದ ನನಗೆ ನಾನು ಯಾವುದೇ ರೀತಿ ಇದನ್ನು ಪ್ರಮೋಷನ್ಸ್ ಮಾಡ್ತಾ ಇಲ್ಲ, ಜೊತೆಗೆ ಇದರಿಂದ ಯಾವುದೇ ರೀತಿ ನನಗೆ ಅಮೌಂಟ್ ಕೂಡ ಬರ್ತಾ ಇಲ್ಲ, ಗೊತ್ತಾಗ್ತಿದೆಯಲ್ಲ. ಸೊ ನಾನು ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಂತ ಹೇಳಿದ್ರೆ, ಈ ಶ್ರೇಯಸ್ ಕರೆಸ್ಪಾಂಡಿಂಗ್ ಕಾಲೇಜಲ್ಲಿ ನಾನು ಕೂಡ ಒಬ್ಬಳು ಟೀಚರ್, ಗೊತ್ತಾಗ್ತಿದ್ದೇನಾ. ನಮ್ಮ ಕಡೆಯಿಂದ ಒಂದಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಲಿ. ಯಾರೆಲ್ಲ ಇನ್ಕಂಪ್ಲೀಟ್ ಮಾಡಿದ್ದಾರೆ, ಇವಾಗ 10th ಮಾಡಿರ್ತಾರೆ, PUC ಮಾಡ್ಕೊಳಕ್ಕೆ ಆಗ್ತಿರಲ್ಲ, ಅಂಥವರೆಲ್ಲ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಒಂದು ಎಜುಕೇಷನ್ಸನ್ನು ಸ್ಟಾಫ್ ಮಾಡಿರ್ತಾರೆ. ಅಂಥವರೆಲ್ಲ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಎಜುಕೇಷನ್ಸನ್ನು ಕಂಪ್ಲೀಟ್ ಮಾಡ್ಕೋಬೋದು. ಯಾವುದೋ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಇವಾಗ PUC ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಅಥವಾ SSLC ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇವಾಗ ಓದೋಕ್ಕಾಗಲ್ಲ. ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಕಟ್ಟಿ ಬರ್ಕೊಟ್ರೆ ಅವ್ರಿಗೆ ಏನಕ್ಕಾದ್ರೂ ಒಂದು ಯೂಸ್ ಆಗುತ್ತೆ ಅಂತ ಹೇಳಿ, ಓಕೆನಾ. ಜೊತೆಗೆ PUC ಮಾಡಿಕೊಂಡ್ರೆ ಯಾವ್ದಾದ್ರು ಒಂದು ಕೆಲಸ ಸಿಗುತ್ತೆ, ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗ್ಬೋದು. ಮನೇಲಿರೋದಕ್ಕಿಂತ ಮನೆಯವರಿಗೆ ಸ್ವಲ್ಪ ಅದು ನಮ್ಮಿಂದ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣ ಇರುತ್ತೆ. ಇನ್ನು ಡಿಗ್ರಿ ಮಾಡಿಕೊಂಡ್ರೆ, ಡಿಗ್ರಿ ಆಗಿರ್ಬೋದು, ಮಾಸ್ಟರ್ ಡಿಗ್ರೀಸ್ ಮಾಡಿಕೊಂಡ್ರೆ ಇನ್ನೂ ಒಂದು ಒಳ್ಳೆ ಜಾಬಿಗೆ ಹೋಗ್ಬೋದು ನಾವು ಅಂತ ಇರುತ್ತೆ. ಡಿಗ್ರಿ ಆದವರು ಕೂಡ ಇರುತ್ತೆ, ಡಿಗ್ರಿ ಆದವರು ಮಾಸ್ಟರ್ ಡಿಗ್ರೀಸ್ಗಳನ್ನ ಮಾಡ್ಕೋಬೋದು, ಗೊತ್ತಾಗ್ತಿದೆಯಾ. ಈ ಥರ ಎಲ್ಲ ಮಾಡ್ಕೊಳ್ತಾ ಹೋಗ್ಬೋದು ನಮ್ಮ ಕಾಲೇಜಲ್ಲಿ. ಇದು ಒಂದು ಗೌರ್ಮೆಂಟ್, ಅಂದರೆ ಗೌರ್ಮೆಂಟ್ ಅಂಡರ್ ಅಂತಲೂ ಅಲ್ಲ, ಗೌರ್ಮೆಂಟ್ ಕಾಲೇಜಸ್, ಗೊತ್ತಾಯ್ತಾ. ಯಾವುದೇ ರೀತಿ ಇವಾಗ ಪ್ರೈವೇಟ್ ಆಗಿರ್ಬೋದು, ಯಾವುದೇ ರೀತಿ ಫೇಕ್ ಕಾಲೇಜಸನ್ನು ಯಾರೂ ಕೂಡ ಓಪನ್ ಮಾಡ್ಕೊಂಡಿಲ್ಲ. ಇದು ಗೌರ್ಮೆಂಟ್ ಕಾಲೇಜು. ಇದು ಬಂದುಬಿಟ್ಟು ನಿಮಗೆ ಮೈಸೂರು ಯೂನಿವರ್ಸಿಟಿ ಬರುವಂಥದ್ದು, ಓಕೆನಾ. ಮೈಸೂರು ಓಪನ್ ಯೂನಿವರ್ಸಿಟಿ ಏನಿದೆ, ಇದು ಮೈಸೂರು ಓಪನ್ ಯೂನಿವರ್ಸಿಟಿ ಬರುವಂಥದ್ದು. ಯಾರೇ ಕೂಡ ನೀವು ಅಡ್ಮಿಷನ್ಸ್ ಆಗಬೇಕಂದ್ರೂ ಕೂಡ ನಾನು ಕೆಳಗಡೆ ಕಾಲೇಜಿನ ನಂಬರ್ಸನ್ನು ಕೊಟ್ಟಿರ್ತೀನಿ, ಜೊತೆಗೆ ಅದ್ರ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿರ್ತೀನಿ, ಗೊತ್ತಾಯ್ತಾ. ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಆ ನಂಬರ್ಸ್ಗಳಿಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ಸನ್ನು ತಿಳ್ಕೊಬೋದು. ಎಷ್ಟು ಜನಕ್ಕೆ ಅಂದರೆ ನೋಡ್ತಾ ಇರೋರು ಯಾರೇ ಈ ವಿಡಿಯೋಸನ್ನು ನೋಡ್ತಾ ಇದ್ದರೂ ಕೂಡ ಈ ವಿಡಿಯೋಸನ್ನು ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಜೊತೆಗೆ ಅದಷ್ಟು ಜನಕ್ಕೆ ತಿಳಿಸ್ಲಿಕ್ಕೆ ತಿಳಿಸ್ತಾ ಹೋಗಿ ಇದ್ರ ಬಗ್ಗೆ, ಗೊತ್ತಾಗ್ತದೆ. ಅದರಿಂದ ಒಂದಷ್ಟು ಜನಕ್ಕೆ ಯೂಸ್ ಆಗುತ್ತೆ, ಒಂದಷ್ಟು ಜನಕ್ಕೆ ವಿದ್ಯಾಭ್ಯಾಸ ಸಿಗುತ್ತೆ, ಒಂದಷ್ಟು ಜನ ಅದರಿಂದ ಕೆಲಸ ಮಾಡ್ತಾರೆ, ಗೊತ್ತಾಯ್ತಾ. ಇದಿಷ್ಟು ಹೇಳಲಿಕ್ಕೆ ನಾನು ಮತ್ತೊಂದು ವಿಡಿಯೋನ ಮಾಡಿರುವಂಥದ್ದು. ಇದರಿಂದ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ನಿಮ್ಮಿಂದ ನಾವು ಏನು ಕೇಳ್ಕೊಳ್ಳೋದಿಲ್ಲ, ಜೊತೆಗೆ ನಮ್ಮಿಂದ ನಿಮಗೊಂದು ಒಂದೊಳ್ಳೆಯ ಒಂದು ಕೆಲಸ ಆಗಿರ್ಬೋದು, ಒಂದೊಳ್ಳೆಯ ವಿದ್ಯಾಭ್ಯಾಸ ಸಿಕ್ಕರೆ ನಮಗಷ್ಟೇ ಸಾಕು. ಸೊ ಇದಿಷ್ಟನ್ನು ಹೇಳ್ತಾ, ವಿದ್ಯಾಭ್ಯಾಸ ನಿಮಗೆ ಗೊತ್ತೇ ಇರುತ್ತೆ, ಯಾಕಂದರೆ ನಮಗೆ ಇವಾಗಿನ ಜನ್ರೇಷನಲ್ಲಿ ಎಜುಕೇಷನ್ಸ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿರುತ್ತೆ. ಎಜುಕೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾರೇ ಇದ್ದರೂ ಕೂಡ ಈ ವಿಡಿಯೋಸನ್ನು ಶೇರ್ ಮಾಡಿ, ಜೊತೆಗೆ ಇದರಿಂದ ಒಂದಷ್ಟು ಜನಕ್ಕೆ ಯೂಸ್ ಆಗೋ ಥರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕೆಳಗೆ ಕೊಟ್ಟಿರುವ ನಂಬರ್ಸ್ ಇದೆಯಲ್ಲ, ಆ ನಂಬರ್ಸ್ಗೆ ಕಾಲ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಹೆಚ್ಚಾಗಿ ಇನ್ಫಾರ್ಮೇಷನ್ಸನ್ನು ತಿಳ್ಕೊಳ್ಳಿ. ಎಲ್ಲರಿಗೂ ಕೂಡ ನಮಸ್ಕಾರ.